ಸೊ ಈಗ ಏನಾಗ್ಬಿಡುತ್ತೆ ಅಂದರೆ ಯಾವುದಾದ್ರೂ ಒಂದು ಸರ್ತಿ RBS ಮಾಡಿಸ್ಬಿಟ್ಟು ಈಗ ಏನಾಗುತ್ತೆ, ನಿನ್ನೆ ನೈಟ್ ನೀವು ಜಿಲೇಬಿ ತಿಂದಿರ್ತೀರಾ ಅಥವಾ ಸ್ವೀಟ್ಸ್ ತಿಂದಿರ್ತೀರಾ, ಜಾಮೂನ್ ತಿಂದಿರ್ತೀರಾ. ಸೊ ಆಕ್ಸಿಡೆಂಟಲಿ ನೀವು ನಿನ್ನೆ ನೈಟ್ ಜಾಸ್ತಿ ಸ್ವೀಟ್ಸ್ ತಿಂದ್ಬಿಟ್ಟು ಇವತ್ತು ನೀವು ಚೆಕ್ ಮಾಡಿಸಿದಾಗ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿನೇ ಇರಬಹುದು. ಆಗ ನೀವು ಆತಂಕಕ್ಕೆ ಒಳಗಾಗಬೇಡಿ, ಶುಗರ್ ಜಾಸ್ತಿ ಇದೆ, ಶುಗರ್ ಬಂದೇ ಬಿಡ್ತು ಅನ್ನೋ. ಸೊ ಯಾವುದೇ ಒಂದು ಕಾಯಿಲೆನ ರಿಪೀಟೆಡಾಗಿ ಟೆಸ್ಟ್ ಮಾಡ್ದೇನೆ ಒಂದೇ ಸರಿ ಟೆಸ್ಟ್ ಮಾಡಿಬಿಟ್ಟು ನಿಮ್ಮ ಕಾಯಿಲೆ ಇದೆ ಅಂತ ಖಡಾಖಂಡಿತವಾಗಿ ಹೇಳೋದಕ್ಕಾಗೋದಿಲ್ಲ. ಅಲ್ಲಿ ನಾವು ಹಿಸ್ಟ್ರಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನಿನ್ನೆ ನೈಟ್ ಏನು ತಿಂದಿದ್ರಿ, ಒಂದು 3-4 ಡೇಸ್ ಬ್ಯಾಕ್ ಏನು ತಿಂದಿದ್ರಿ, ಇದರಿಂದನೇ ನಿಮಗೆ ಪ್ಯಾಥೊಲಾಜಿಕಲ್ ಚೇಂಜಸ್ ಇಲ್ಲ ಅಂದರೂ ಕೂಡ ಫಿಸಿಯೋಲಾಜಿಕಲಿ ಅಂದರೆ ಈಗ ನಾವು ಹೇಗೆ ತುಂಬ ಓಡಾಡಿಬಿಟ್ಟು ನಮಗೆ ಕಾಲು ನೋವು ಬರುತ್ತೆ, ಅದು ಸವೆತದಿಂದ ಅಲ್ಲ, ಓಡಾಡಿಬಿಟ್ಟು ಫಿಸಿಕಲ್ ಸ್ಟ್ರೈನಿಂದ ಕಾಲು ನೋವು ಬಂದಿರುತ್ತೆ. ಹಾಗೆಯೇ ಹಿಂದಿನ ದಿವಸ ಜಾಸ್ತಿ ಸ್ವೀಟ್ಸ್ ತಿಂದು ಇವತ್ತು ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದಕ್ಕೂ ನೀವು ಅದನ್ನು ಪದೇ ಪದೇ ಟೆಸ್ಟ್ ಮಾಡಿದಾಗ 3 months ಒನ್ಸ್ ಟೆಸ್ಟ್ ಮಾಡಿದಾಗಲೂ ಜಾಸ್ತಿ ಇರೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಸೊ ಈ ಫಿಸಿಯೋಲಾಜಿಕಲ್ ವೇರಿಯೇಷನ್ಸ್ಗೂ ಪ್ಯಾಥೊಲಾಜಿಕಲ್ ವೇರಿಯೇಷನ್ಸ್ಗೂ ಅರ್ಥ ಮಾಡಿಕೊಂಡು ನಾವು ಅವ್ರಿಗೆ ಕಾಯಿಲೆ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸ್ಬೇಕು. ಸೊ ಈ ಒಂದು ಬ್ರೀಫಾಗಿ ಡಯಾಬಿಟೀಸ್ ಅಂದರೆ ಈ ಒಂದು ಇನ್ಸುಲಿನ್ ಹಾರ್ಮೋನಿನ ವ್ಯತ್ಯಾಸದಿಂದ ಉಂಟಾಗುವಂತಹ ಸಮಸ್ಯೆಗೆ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ಬೋದು.